ಕನ್ನಡ ಸಿನಿಮಾಗೋಸ್ಕರ ಇರುವಂಥದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್. ಸೊ ನಿನ್ನೆ ಅಷ್ಟೇ ಉದ್ಘಾಟನೆ ಆಗಿದೆ. ಸೊ ಓರಿಯನ್ ಮಾಲ್ನಲ್ಲಿ ಅದ್ದೂರಿ ಚಲನಚಿತ್ರೋತ್ಸವ ಕೂಡ ಪ್ರಾರಂಭ ಆಗಿದೆ. ಸೊ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಧು ಕೋಕಿಲ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ವಿಶೇಷ ಸಂದರ್ಭಕ್ಕೆ ಸಾಕ್ಷಿಯಾಗಿದ್ರಿ, ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಸೊ ಹೇಗೆಲ್ಲ ಚಿತ್ರೋತ್ಸವ ನಡೀತಾ ಇದೆ ಅನ್ನುವಂಥದ್ದು? ಅದ್ದೂರಿಯಾಗಿ ನಡೀತಾ ಇದೆ. ನೀವಿಲ್ಲೇ ನೋಡ್ಬೋದು ಎಷ್ಟು ಯಂಗ್ಸ್ಟರ್ಸು. ನನಗೆ ಆಶ್ಚರ್ಯ, ಯಾಕೆಂದರೆ ಸಾಮಾನ್ಯವಾಗಿ ನಾನು ಆ್ಯಕ್ಟ್ರಾಗಿ ಡೈರೆಕ್ಟ್ರಾಗಿ ಬಿಸಿಯಲ್ಲಿ ಓಡಾಡ್ತಾ ಇದ್ದೆ. ಯಾವಾಗ ಈ ಸರ್ತಿ ಈ ಜವಾಬ್ದಾರಿನ ತೊಗೊಂಡು ನೋಡಿದಾಗಲೇ ನಮ್ಮ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಎಷ್ಟು ಮಾನ್ಯತೆ ಇದೆ, ಎಷ್ಟು ಅತ್ಯುನ್ನತ ಪ್ರಶಂಸೆಗಳಿದ್ದಾವೆ, ಎಷ್ಟು ಅದ್ಭುತವಾಗಿ ಇಲ್ಲಿ ನಡೆಯುತ್ತೆ ಅನ್ನೋದು ನನಗೂ ಕೂಡ ಆಶ್ಚರ್ಯನೇ ಇದು ಒಂಥರ. ಏಕೆಂದರೆ 16ನೇ ಫೆಸ್ಟಿವಲ್ ಇದು. ಜನರಿಗೆಲ್ಲ ಗೊತ್ತಾಗಿದೆ ಇಲ್ಲಿ ಎಂತೆಂಥ ಸಿನಿಮಾಗಳು ಬರುತ್ತೆ, ನಾಲೆಡ್ಜ್ಗೆ ಏನೇನು ತಿಳ್ಕೊಬೋದು ಅನ್ನೋದನ್ನು ಎಲ್ಲ ಯಂಗ್ಸ್ಟರ್ಸ್ ತಿಳ್ಕೊಂಡಿದ್ದಾರಲ್ಲ, ಅದು ದೊಡ್ಡ ವಿಷಯ. ಸರ್, ಈಗ ವಿಶೇಷವಾಗಿ ನಿಮಗೂ ಕೂಡ ಈ ವಿಚಾರ ಗಮನಕ್ಕೆ ಬಂದಿರುತ್ತೆ. ನಿನ್ನೆ ಉದ್ಘಾಟನೆ ವೇಳೆ ಅಂದರೆ ಕಲಾವಿದರೆಲ್ಲರೂ ಕೂಡ ಹೋರಾಟಕ್ಕೆ ಬರಲಿಲ್ಲ ಅನ್ನೋಂಥ ವಿಚಾರನ ಹೇಳ್ತಾನೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನೋಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ, ಪರ ವಿರೋಧದ ಚರ್ಚೆ ಆಗ್ತಿದೆ. ಈ ರೀತಿ ಹೇಳಿಕೆ ಸರಿಯಾಗಿರಲಿಲ್ಲ, ಅಂದರೆ ಮೇಕೆದಾಟು ಹೋರಾಟಕ್ಕೆ ಎಲ್ಲ ಕಲಾವಿದರು ಬರಲಿಲ್ಲ, ಆ ಬಗ್ಗೆ ಸಿಟ್ಟಿದೆ. ಸೊ ನಮಗೂ ನಟ್ಟುಬೋಟು ಸರಿ ಮಾಡೋದು ಗೊತ್ತು ಅನ್ನೋಂಥ ಒಂದು ಹೇಳಿಕೆ ಇದೆಯಲ್ಲ, ಈಗ ಸಾಕಷ್ಟು ಚರ್ಚೆ ಕಾರಣ ಆಗಿದೆ. ಅಂದರೆ ಕಲಾವಿದರನ್ನ ಈ ರೀತಿ ಹೇಳುವಂಥದ್ದು, ಬಹಿರಂಗವಾಗಿ ಹೇಳುವಂಥದ್ದು ಸರಿನಾ ತಪ್ಪ ಅನ್ನುವಂಥ ವಿಚಾರ ವಿರೋಧ ಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಸೊ ಹೇಗೆ ಹೇಳ್ತೀರಿ ಅಂತ? ನಮಸ್ಕಾರ. ಮೇಕೆದಾಟು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಹೌದು, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಆ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ, ಸತ್ಯ. ನೀವು ಟಿ ವಿಯಲ್ಲಿ ತೋರಿಸ್ತಾ ಇದ್ರಿ ಆಲ್ರೆಡಿ, ಸಾಧು ಕೋಕಿಲನ ಹಾಕಿ ವೆಜ್ಜಿಗೆ ಹಾಕಿ ತೋರಿಸ್ತಾರೆ, ಅಷ್ಟೇ ನನಗೂ ಗೊತ್ತು. ಸರ್, ಅದೇ ಅಂದರೆ ಈಗ ಡಿ ಕೆ ಶಿವಕುಮಾರ್ ನಿನ್ನೆ ಅದನ್ನು ಪ್ರಸ್ತಾಪ ಮಾಡಿ, ಅಂದರೆ ಎಲ್ಲ ಕಲಾವಿದರು ಬರಲಿಲ್ಲ ಅನ್ನೋಂಥ ಬೇಸರವನ್ನು ವೇದಿಕೆ ಮೇಲೆ, ಅದು ಫಿಲಂ ಫೆಸ್ಟಿವಲ್ ವೇದಿಕೆ ಮೇಲೆ ಹೊರಹಾಕಿರೋಂಥ ವಿಚಾರನ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಅದು ಹೇಳುವಂಥದ್ದು ಸರಿ ಇರಲಿಲ್ಲ, ಎಲ್ಲರೂ ಬರಲೇಬೇಕನ್ನೋಂಥ ನಿಯಮಗಳು ಇರಲಿಲ್ಲ, ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿರಲಿಲ್ಲ, ಈ ಥರದ್ದೇ ವಿಚಾರ ಸರ್ ಇರ್ಬೋದು ಸರ್. ಅದು ಅವರವರ ಪರ್ಸನಲಿಗೆ ಬಿಟ್ಟಿದ್ದು. ಬರೋದು ಬಿಡೋದು ಅವರ ವಿಚಾರ. ಬರಲಿಲ್ಲ ಅಂತ ಹೇಳೋದು ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಜನರಿಗೋಸ್ಕರ, ಜನರು ನೀರಿಗೋಸ್ಕರ ನಾವು ಓಡಾಡಿದಾಗ ಬರಲಿಲ್ಲ ಅಂತ ಹೇಳಿರ್ಬೋದು. ಅದು ಅವ್ರಿಗೇನು ಅನಿಸಿದೆ ಅದು ಅವರು ಹೇಳಿದ್ದಾರೆ. ಬರೋದು ಬಿಡೋದು, ಬರಲೇಬೇಕು ಬರಬಾರ್ದು ಅನ್ನೋದು, ಬರೆದಿರೋರಿಗೆ ಬಿಡೋದು, ಬಂದಿರೋರಿಗೆ ಬಿಡೋದು. ಸರ್, ಇದೆಲ್ಲದರ ಜೊತೆಗೆ ಸಾಕಷ್ಟು ಅಂದರೆ ಕಲಾವಿದರು ಇನ್ನೂ ಕೂಡ ಫಿಲಂ ಫೆಸ್ಟಿವಲ್ ಇನಾಗ್ರೇಷನ್ಗೆ ಬರಬೇಕಿತ್ತು, ಅಲ್ಲೂ ಕೂಡ ಕಲಾವಿದರ ಕೊರತೆ ಎದ್ದು ಕಾಣಿಸ್ತಾ ಇತ್ತು ಅನ್ನುವಂಥದ್ದು. ಸೊ ಅಂದರೆ ಏನೋ ಆಹ್ವಾನ ಇರಲಿಲ್ವಾ, ಹೇಗೆ ದೊಡ್ಡ ದೊಡ್ಡ ಸ್ಟಾರ್ಗಳ ಉಪಸ್ಥಿತಿ ಇರಲಿಲ್ಲ ಅನ್ನುವಂಥ ವಿಚಾರ? ಸರ್, ಇಲ್ಲಿ ಏನಾಗುತ್ತೆ, ನಾವೆಲ್ರಿಗೂ ಆಹ್ವಾನ ಪತ್ರಿಕೆ ಕೊಟ್ಟಿರ್ತೀವಿ. PR ನಮ್ಮ ಹನುಮಂತವ್ರು ಇದ್ದಾರೆ, ರಮೇಶ್ ಅವರು ಇದ್ದಾರೆ, ಅವ್ರನ್ನೆಲ್ಲ ವೆಂಕಟೇಶ್, ಈಗ ನಮ್ಮ ಇದು ಕೂಡ ನಮ್ಮ ಯೂನಿಯನ್ ನಮ್ಮ ಇದರಲ್ಲಿ ಅಕಾಡೆಮಿಲಿ ಕೂಡ ಇದ್ದಾರೆ. ಅವರೆಲ್ಲ ಕರೆದು ಅವರಿಗೆ ಲಿಸ್ಟು ಕಳೆದ ವರ್ಷ ಯಾವ ಥರ ಲಿಸ್ಟು ಮಾಡಿ ಕೊಟ್ಟಿದ್ರು ಆ ಥರ ಲಿಸ್ಟ್ ಮಾಡಿ ನಾವು ಕೊಟ್ಟು ಅವ್ರನ್ನ ಕಳಿಸಿದ್ವಿ. ಸುಮಾರು ಜನ ಕಳಿಸಿದ್ದಾರೆ. ಯಾರ್ಯಾರು ಸೈನ್ ಮಾಡಿ ತೊಗೊಂಡಿದ್ದಾರೆ ಅನ್ನೋ ಲಿಸ್ಟ್ ಕೂಡ ನಮ್ಮ ಹತ್ರ ಇದೆ.